Good morning. Welcome to session 9 of chapter 1 of consignment accounting. We are moving on to the next problem. Kumar consigned 300 mobile phones costing rupees 4,000 each to Swami, paying rupees 8,000 as freight and 2,000 as other expenses. Here, two transactions are combined in a single sentence. Goods sent on consignment as well as expenses incurred by consignor. First of all, we need to identify who is consignor and who is consignee. Here, Kumar is consigning goods, Kumar is consigning mobile phones. So, Kumar is consignor, Swami is consignee. Consignment account data are two goods sent on consignment account, 300 mobile phones into 4,000 each. Okay. Next. Expenses paid by consignor 8,000 and 2,000 as other expenses. During transit, 15 mobile phones were destroyed and the insurer admitted a claim for 35,000. Here, ಡ್ಯೂರಿಂಗ್ ಟ್ರಾನ್ಸಿಟ್ ಮಾರ್ಗ ಮಧ್ಯದಲ್ಲಿ 15 ಮೊಬೈಲ್ ಫೋನ್ಗಳು ಡಿಸ್ಟ್ರಾಯ್ ಆಗಿ ಬಿಡ್ತವೆ ಅಂತಂದರೆ ಎಬ್ನಾರ್ಮಲ್ ಲಾಸ್. ಓಕೆ, ಸೊ ಕುಮಾರ್ ವೈಲ್ ಕನ್ಸೈನಿಂಗ್ ದ ಗೂಡ್ಸ್ ಟು ಕನ್ಸೈನಿ 15 ಮೊಬೈಲ್ ಫೋನ್ಸ್ ಆರ್ ಲಾಸ್ಟ್ ಡ್ಯೂರಿಂಗ್ ಟ್ರಾನ್ಸಿಟ್ ಅಂತಂದರೆ 300 ಮೊಬೈಲ್ ಫೋನ್ಗಳನ್ನು ತರುವಾಗ 15 ಮೊಬೈಲ್ ಫೋನ್ಗಳು ಲಾಸ್ ಆಗಿ ಬಿಡ್ತವೆ ಇನ್ ದ ಹ್ಯಾಂಡ್ಸ್ ಆಫ್ ಕನ್ಸೈನರ್. ಇದನ್ನು ಯಾವತ್ತೂ ನೆನಪಿಟ್ಕೊಳ್ಳಿ, ಎಬ್ನಾರ್ಮಲ್ ಲಾಸ್ ಹ್ಯಾಪನ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಕನ್ಸೈನರ್. ಆ್ಯಂಡ್ ಇಟ್ ಈಸ್ ಕ್ವೈಟ್ ಕಾಮನ್ ಆಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದ ಲಾಸ್ಟ್ ಸೆಷನ್ ದ್ಯಾಟ್ ಇನ್ಶೂರಿಂಗ್ ದ ಗೂಡ್ಸ್, ಓಕೆ, ಟು ಪ್ರೊಟೆಕ್ಟ್ ಫ್ರಮ್ ಎಬ್ನಾರ್ಮಲ್ ಲಾಸಸ್. ಇನ್ಶೂರೆನ್ಸ್ ಮಾಡಿಸುವಂಥದ್ದು ಗೂಡ್ಸನ್ನು ತಗೊಂಡು ಬರುವಾಗ ಕನ್ಸೈನ್ಮೆಂಟಲ್ಲಿ ಗೂಡ್ಸಿಗೆ ಇನ್ಶೂರೆನ್ಸನ್ನು ಕನ್ಸೈನರ್ ಯಾವತ್ತೂ ಮಾಡಿಸ್ತಾನೆ, ಮುಂದೆ ಬರುವಂತಹ ರಿಸ್ಕನ್ನು ಎಲಿಮಿನೇಟ್ ಮಾಡೋದಕ್ಕೆ. ಸೊ ಈ ಥರ ಇನ್ಶೂರೆನ್ಸ್ ಪಾಲಿಸಿ ಪರ್ಚೇಸ್ ಮಾಡಿದ ಕಾರಣದಿಂದಾಗಿ ಅವನಿಗೆ ಈಗ 15 ಮೊಬೈಲ್ ಫೋನ್ಸ್ ಹಾಳಾದದ್ರಿಂದ, ಡಿಸ್ಟ್ರಾಯ್ ಆದದ್ರಿಂದಾಗಿ ಇನ್ಶೂರೆನ್ಸ್ ಕಂಪನಿ ಕ್ಲೈಮ್ ಮಾಡಿದಾಗ ಅವನಿಗೆ ಸಿಕ್ಕಿದಂತಹ ಅಮೌಂಟ್ 35,000. ಸೊ ಎಷ್ಟು ಲಾಸ್ ಅವನಿಗಾಗ್ತದೆ ಡ್ಯೂರಿಂಗ್ ಟ್ರಾನ್ಸಿಟ್ 15 ಮೊಬೈಲ್ ಫೋನ್ಸ್ ವರ್ ಡಿಸ್ಟ್ರಾಯ್ಡ್, ಅಲ್ಲಿ ಎಷ್ಟು ಲಾಸ್ ಆಗ್ತದೋ ಅದರಲ್ಲಿ 35,000 ಇನ್ಶೂರೆನ್ಸ್ ಕಂಪನಿ ಕೊಡ್ತದೆ, ಅಂದರೆ ಲಾಸ್ ಕಡಿಮೆ ಆಗ್ತದೆ. So abnormal loss value you need to calculate. Next, Swami spent rupees 6,000 for octroi, 2,000 for advertising. These are the expenses of consignee. Okay, Swami's expenses. He sold 200 mobile phones at 5,000 per phone on credit and 50 phones at 4,800 per phone for cash. ಸೊ ಎರಡು ರೀತಿಯಲ್ಲಿ ಸೇಲನ್ನು ಮಾಡಬಹುದು, ಕ್ಯಾಶ್ ಸೇಲಲ್ಲಿ ಮತ್ತು ಕ್ರೆಡಿಟ್ ಸೇಲಲ್ಲಿ. ಇನ್ನೂ ಹೇಳಬೇಕು ಅಂತಂದರೆ ಕ್ಯಾಶಲ್ಲಿ ಸೇಲ್ ಮಾಡ್ಬೋದು, ಸಾಲದಲ್ಲಿ ಸೇಲ್ ಮಾಡ್ಬೋದು. ಸೊ ಕ್ಯಾಶ್ ಸೇಲ್ ಆದಾಗ ನಿಮಗೆ ಡೈರೆಕ್ಟ್ ಕ್ಯಾಶೇ ಸಿಗ್ತದೆ, ನಿಮಗೆ ಅಂದರೆ ಕನ್ಸೈನಿಗೆ ಡೈರೆಕ್ಟ್ ಕ್ಯಾಶ್ ಸಿಗ್ತದೆ ಕಸ್ಟಮರಿಂದ. ಕಸ್ಟಮರ್ ಆ್ಯಸ್ ಸೂನ್ ಆ್ಯಸ್ ಮೊಬೈಲ್ ಫೋನ್ ಈಸ್ ಸೋಲ್ಡ್, ಕ್ಯಾಶ್ ಹಿ ವಿಲ್ ಗೆಟ್ ದ ಕ್ಯಾಶ್ ಬ್ಯಾಕ್. ಹಾಗೆ ಎಷ್ಟಿದೆ ಅಂತೆ, 200 ಮೊಬೈಲ್ ಫೋನ್ಸನ್ನು 5,000 ಪರ್ ಫೋನ್ ಸಾಲದಲ್ಲಿ ಸೇಲ್ ಮಾಡಿದ್ದಾನೆ. ಓಕೆ, ಆ್ಯಂಡ್ 50 ಮೊಬೈಲ್ ಫೋನ್ಸ್ ಎಟ್ 4,800 ಕ್ಯಾಶಲ್ಲಿ ಸೇಲ್ ಮಾಡಿದ್ದಾನೆ. ಸೊ ಟೋಟಲ್ ಸೇಲ್ಸ್ ಈಸ್ ಈಕ್ವಲ್ ಟು ಕ್ಯಾಶ್ ಸೇಲ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಹಿ ರಿಮಿಟೆಡ್ ದ ಅಮೌಂಟ್ ಡ್ಯೂ ಟು ಕುಮಾರ್ ಆಫ್ಟರ್ ಡಿಡಕ್ಟಿಂಗ್ ಹಿಸ್ ಕಮಿಷನ್ಸ್. ಅವನ ಕಮಿಷನನ್ನು ಲೆಸ್ ಮಾಡಿ ಉಳಿದ ಅಮೌಂಟನ್ನು ಕುಮಾರ್ಗೆ ಅವನು ರೆಮಿಟ್ ಮಾಡಿದ್ದಾನೆ. ಸೊ ಏನು ಕಮಿಷನ್ ಇದೆ, 5% ಆರ್ಡಿನರಿ ಕಮಿಷನ್ ಆನ್ ಸೇಲ್ಸ್, ಟೋಟಲ್ ಸೇಲ್ಸ್ ಅಂತಂದರೆ ಟೋಟಲ್ ಸೇಲ್ಸ್. 3% ಓವರ್ ರೈಡಿಂಗ್ ಕಮಿಷನ್ ಇದೆ, 2% ಡೆಲ್ ಕ್ರೇಡರ್ ಕಮಿಷನ್ ಇದೆ. ನಾನು ಆಲ್ರೆಡಿ ಹೇಳಿದ ಹಾಗೆಯೇ ಡೆಲ್ ಕ್ರೇಡರ್ ಕಮಿಷನ್ ಅಂತಂದರೆ ಕನ್ಸೈನರ್ನ ಪರವಾಗಿ ಸೇಲ್ ಮಾಡುವಾಗ ಯಾವುದೇ ಸೇಲ್ ಮಾಡಿದಾಗ ಕಸ್ಟಮರ್ಸು ಅಮೌಂಟ್ ಪೇಮೆಂಟ್ ಮಾಡಲಿಲ್ಲ ಅಂದರೆ ಅಂಥದ್ದನ್ನು ನಾವು ಬ್ಯಾಡ್ ಡೆಟ್ ಅಂತ ಹೇಳಿ ಕರೀತೇವೆ. ಸೊ ಆ ಬ್ಯಾಡ್ ಡೆಟ್ಟು ನಿಜವಾಗ್ಲೂ ಕನ್ಸೈನರ್ಗೆ ಸೇರಿದ್ದು. ಕಸ್ಟಮರ್ಸ್ ಅಮೌಂಟ್ ಕೊಡೋದಿದ್ದರೆ ಅದು ಕನ್ಸೈನರ್ಗೆ ಲಾಸು. ಡೆಲ್ ಕ್ರೇಡರ್ ಕಮಿಷನನ್ನು ಕನ್ಸೈನಿಗೆ ಕೊಟ್ಟಿದ್ದಾರೆ ಅಂತಂದರೆ ಇಟ್ ಮೀನ್ಸ್ ಟು ಸೇ ದ್ಯಾಟ್ ಲಾಸ್ ಆಫ್ ಬ್ಯಾಡ್ ಡೆಟ್ ಶುಡ್ ಬಿ ಬೋರ್ನ್ ಬೈ ಕನ್ಸೈನಿ ಆ ಲಾಸನ್ನು ಬ್ಯಾರ್ ಮಾಡಬೇಕು. ಸೊ ಇಲ್ಲಿ ಡೆಲ್ ಕ್ರೇಡರ್ ಕಮಿಷನ್ ಇದೆ ಅಂತೇಳಿದರೆ ಬ್ಯಾಡ್ ಡೆಟ್ ಲಾಸ್ ಇದ್ದರೆ ಅದನ್ನು ಕನ್ಸೈನಿ ಬ್ಯಾರ್ ಮಾಡಬೇಕು. ಸ್ವಾಮಿ ಫೌಂಡ್ ದ್ಯಾಟ್ ಒನ್ ಕಸ್ಟಮರ್ ಟು ಹೂಮ್ 20 ಫೋನ್ಸ್ ವ್ಯಾರ್ ಸೋಲ್ಡ್ ಆನ್ ಕ್ರೆಡಿಟ್. ಸಾಲದಲ್ಲಿ ಒಬ್ಬ ಪರ್ಸನಿಗೆ ಸೇಲ್ ಮಾಡಿದಂತಹ 20 ಮೊಬೈಲ್ ಫೋನ್ಗಳಲ್ಲಿ ಪೇಡ್ ಓನ್ಲಿ 80% ಆಫ್ ದ ಅಮೌಂಟ್ ಡ್ಯೂ ಫ್ರಮ್ ಹಿಮ್. ಸೊ 20 ಮೊಬೈಲ್ ಫೋನ್ಸ್ ಅವ್ನು ಕ್ರೆಡಿಟಲ್ಲಿ ಎಷ್ಟು ಸೇಲ್ ಮಾಡ್ತಾನೆ, 5,000 ಪರ್ ಫೋನ್ ಸೇಲ್ ಮಾಡ್ತಾ ಇದ್ದಾನೆ. ಸೊ
20 ಇಂಟು 5000 ಎಷ್ಟಾಗ್ತದೆ ನೋಡಬೇಕು. ಆ ಅಮೌಂಟಲ್ಲಿ ಅವನಿಗೆ ಸಿಗುವಂಥದ್ದು ದಟ್ ಬಿಕಮ್ಸ್ 1,00,000 ರುಪೀಸ್. ಸೊ 1,00,000ಅಲ್ಲಿ ಓನ್ಲಿ 80% ಆಫ್ ದ ಅಮೌಂಟ್ ಡ್ಯೂ ಫ್ರಮ್ ಹಿಮ್. ಅವನಿಂದ 80% ಮಾತ್ರ ರಿಕವರ್ ಆಗ್ತದೆ ಅಂತಂದರೆ 80,000 ಮಾತ್ರ ರಿಕವರ್ ಮಾಡ್ತಾನೆ, 20,000 ಲಾಸ್ ಆಗಿ ಬಿಡ್ತದೆ. ಓಕೆ, ಕಸ್ಟಮರ್ ಕನ್ಸೈನಿಗೆ 20% ಕೊಡೋದಿಲ್ಲ ಅಂತಂದರೆ 20,000 ಕೊಡೋದಿಲ್ಲ. ಈ 20,000 ಅವನ ಕಮಿಷನಲ್ಲಿ ಅಡ್ಜಸ್ಟ್ ಮಾಡಬೇಕು. ಪಾಸ್ ನೆಸಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್. ನಾವು ಫಸ್ಟ್ ಇಲ್ಲಿ ಎಬ್ನಾರ್ಮಲ್ ಲಾಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡುವ. ವರ್ಕಿಂಗ್ ನೋಟ್, ಕ್ಯಾಲ್ಕುಲೇಷನ್ ಆಫ್ ಎಬ್ನಾರ್ಮಲ್ ಲಾಸ್. ಸೊ ಕಾಸ್ಟ್ ಪ್ರೈಸ್ ಆಫ್ 15 ಮೊಬೈಲ್ ಫೋನ್ಸ್, ಇಲ್ಲಿ ಆ್ಯಸ್ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ 15 ಮೊಬೈಲ್ಸ್ ವ್ಯಾರ್ ಡಿಸ್ಟ್ರಾಯ್ಡ್ ಅಲ್ವಾ. ಆದ್ದರಿಂದಾಗಿ 15 ಮೊಬೈಲ್ ಫೋನ್ಸಿನ ಕಾಸ್ಟ್ ಈಸ್ ಹೌ ಮಚ್ 4,000. ಸೊ 15 ಇಂಟು 4 it becomes 60,000. Add proportionate non-recurring expenses incurred by consignor. So consignor's expenses are 8,000 freight and 2,000 other expenses. Always consignor's expenses are non-recurring in nature. So for 8,000 plus 2,000, 10,000. For how many mobile phones? For total of 300 mobile phones. Into 15 mobile phones are lost. So proportionate non-recurring expense is 500. Add proportionate non-recurring expenses incurred by consignee becomes nil. Why? Because goods are destroyed in transit, means in the hands of consignor. Before the goods are being reached to consignee, goods are lost. Hence, consignee's expenses becomes nil. So total loss to consignor supposed to be 60,500. But the amount will be reduced by the amount received from insurance company 35,000. ಅವನಿಗೆ ನಿಜವಾಗ್ಲೂ ಲಾಸು 60,500 ಆಗಬೇಕಿತ್ತು. ಆದರೆ ಈಗ ಇನ್ಶೂರೆನ್ಸ್ ಕಂಪನಿ ಅವನಿಗೆ 35,000 ಕೊಡ್ತಾ ಇದೆ. ಅದರಿಂದ ಲಾಸು 25,500ಗೆ ಜಂಪ್ ಆಗ್ತದೆ. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ ಇದೆಯಾ ನೋಡಿ. 300 ಮೊಬೈಲ್ ಫೋನ್ಸು ಕನ್ಸೈನ್ ಮಾಡಿದಂಥದ್ದು, 15 ಮೊಬೈಲ್ ಫೋನ್ಸ್ ಡಿಸ್ಟ್ರಾಯ್ ಆಯಿತು, 285 ಉಳ್ಕೊಂಡಿದೆ. 285ಅಲ್ಲಿ 200 ಮೊಬೈಲ್ ಫೋನ್ಸ್ ಕ್ರೆಡಿಟಲ್ಲಿ ಸೇಲ್ ಆಗಿದೆ, ಅಂದರೆ 85 ಮೊಬೈಲ್ ಫೋನ್ಸ್ ಇಟ್ಕೊಂಡಿದೆ. ಸೊ 50 ಮೊಬೈಲ್ ಫೋನ್ಸನ್ನು ಕ್ಯಾಶಲ್ಲಿ ಸೇಲ್ ಆಗಿದೆ. 85 ಮೈನಸ್ 50 35. ಸೊ 35 ಮೊಬೈಲ್ ಫೋನ್ಸ್ ಆರ್ ಇನ್ ಕ್ಲೋಸಿಂಗ್ ಸ್ಟಾಕ್, ಅಂದರೆ ಕ್ಲೋಸಿಂಗ್ ಸ್ಟಾಕ್ ಇದೆ ಅಂತ ಅರ್ಥ. Total number of units consigned 300, less abnormal loss 15, units available for sale 285, less sales cash sale 200, credit sales 50. Here here it is ಇದು ಉಲ್ಟಾ ಆಗಿದೆ ನಾನು ಬರೆದದ್ದು. ಕ್ಯಾಶ್ ಸೇಲ್ 50, ಕ್ರೆಡಿಟ್ ಸೇಲ್ 200, ಸೊ ಟೋಟಲ್ 250. 35 ಮೊಬೈಲ್ ಫೋನ್ಸ್ ಆರ್ ಅವೈಲೇಬಲ್ ಆ್ಯಸ್ ಕ್ಲೋಸಿಂಗ್ ಸ್ಟಾಕ್. ಕಾಸ್ಟ್ ಪ್ರೈಸ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ನೋಡಿ, 35 ಇಂಟು 4,000. 4,000 ಈಸ್ ದ ಕಾಸ್ಟ್ ಅಲ್ವಾ. 4,000 ಈಸ್ ಈಕ್ವಲ್ ಟು 1,40,000. Add proportionate non-recurring expenses incurred by consignor, same 8,000 plus 2,000, 10,000 divided by 300 is the total number of mobile phones. ಅಂದರೆ 300 ಮೊಬೈಲ್ ಫೋನ್ಸಿಗೆ 10,000 ಖರ್ಚು ಮಾಡಿದಂಥದ್ದು. 35 ಮೊಬೈಲ್ ಫೋನ್ಸಿಗೆ ಎಷ್ಟು? ಇಟ್ ಈಸ್ 1167. ಆ್ಯಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ. ಇಲ್ಲಿ ಕನ್ಸೈನಿ ಖರ್ಚು ಮಾಡಿದಂತಹ ಎಕ್ಸ್ಪೆನ್ಸ್ ಯಾವುದೆಲ್ಲ ಇದೆ? ಸ್ವಾಮಿ ಸ್ಪೆಂಡ್ 6,000 ಫಾರ್ ಆಕ್ಟ್ರಾಯ್, 2,000 ಫಾರ್ ಅಡ್ವರ್ಟೈಸಿಂಗ್. ಅದರಲ್ಲಿ ಅಡ್ವರ್ಟೈಸಿಂಗ್ ಅಂತ ಹೇಳುವಂಥದ್ದು ನಾನ್ ರಿಕರಿಂಗ್ ಅಲ್ಲ, ಆಕ್ಟ್ರಾಯ್ ಮಾತ್ರ ನಾನ್ ರಿಕರಿಂಗ್ ಆಗಿರೋದ್ರಿಂದ 6,000 ಡಿವೈಡೆಡ್ ಬೈ ಅವನಿಗೆ ಎಷ್ಟು ಮೊಬೈಲ್ ಫೋನ್ ಸಿಕ್ಕಿದೆ? 300 ಸಿಗಲಿಲ್ಲ, ಬದಲಾಗಿ 285 ಮಾತ್ರ ಸಿಕ್ಕಿದೆ. 6,000 ಡಿವೈಡೆಡ್ ಬೈ 285 ಇಂಟು 35, 737. ಸೊ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಬಿಕಮ್ಸ್ 1,41,904. Next we are passing on the journal entries. Kumar consigned mobile phones costing rupees 4,000 each to Swami. Journal entry becomes consignment account debtor to goods sent on consignment account 4,000 into 300, 12 lakhs. Next, expenses incurred by consignor is 8,000 plus 2,000, so 10,000. Consignment account debtor to bank account. Next one, during transit 15 mobile phones were destroyed and insurer admitted the claim for
35,000. ಸೊ ಅಮೌಂಟ್ ಡ್ಯೂ ಫ್ರಮ್ ಇನ್ಶೂರೆನ್ಸ್ ಕಂಪನಿಗೆ ಒಂದು ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಿ. ಏನು ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಇನ್ಶೂರೆನ್ಸ್ ಅಕೌಂಟ್ ಡೆಟಾರ್ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್, ಔಟ್ಸ್ಟ್ಯಾಂಡಿಂಗ್ ಇನ್ಶೂರೆನ್ಸ್ ಅಕೌಂಟ್ ಡೆಟಾರ್ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ 35,000. ನೆಕ್ಸ್ಟ್ ಒನ್ ಸ್ವಾಮೀಸ್, ಇದನ್ನು ಹೇಳಬೇಕಾಗಿಲ್ಲ ನಾನು. ಸ್ವಾಮೀಸ್ ಎಕ್ಸ್ಪೆನ್ಸಸ್ಗೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್, ಸ್ವಾಮೀಸ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್ ಇಲ್ಲಿದೆ. ಇನ್ನು ಸೇಲಿಗೆ ಸ್ವಾಮೀಸ್ ಅಕೌಂಟ್ ಡೆಟಾರ್ ಕ್ರೆಡಿಟ್ ಮತ್ತು ಕ್ಯಾಶ್ ಸೇಲ್ ಎರಡಕ್ಕೂ ಇಲ್ಲಿದೆ ನೋಡಿ. ಸ್ವಾಮೀಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ 200 into 5,000, 50 into 4,800. ಸೊ 12,40,000 is the sale. ನೆಕ್ಸ್ಟ್ ಎಂಟ್ರಿ ಕಮಿಷನಿಗೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಸ್ವಾಮೀಸ್ ಅಕೌಂಟ್ 5%, 3%, 2%. ಸಪ್ರೇಟಾಗಿ ಕ್ಯಾಲ್ಕುಲೇಟ್ ನೀವು ಮಾಡಬೇಕು, ನಾನು ಮಾಡಿಲ್ಲ ಇಲ್ಲಿ. 12,40,000 into 5%, 12,40,000 into 3%, 12,40,000 into 2%. ಸಪ್ರೇಟ್ ಮಾಡಿ ಟೋಟಲ್ 1,24,000. ಸೊ ಇಲ್ಲಿ ಹೇಳಿದ್ದಾರೆ ನೋಡಿ 5%, 3% ಆ್ಯಂಡ್ 2%. ಆರ್ಡಿನರಿ 5%, 3 ಓವರ್ ರೈಡಿಂಗ್, 2 ಡೆಲ್ ಕ್ರೆಡರ್ ಸಪ್ರೇಟಾಗಿ ಮಾಡಬೇಕು. ಸ್ವಾಮಿ ಫೌಂಡ್ ದಟ್ ಒನ್ ಕಸ್ಟಮರ್ ಟು ಹೂಮ್ 20 phones were sold on credit paid only 80% of the amount due from him. ಇಲ್ಲಿ ಬ್ಯಾಡ್ ಡೆಟ್ ಅಂತ ಹೇಳುವಂಥದ್ದು ಕನ್ಸೈನರಿಗೆ ಸಂಬಂಧ ಪಡೋದಿಲ್ಲ, ಯಾಕೆಂದರೆ ಡೆಲ್ ಕ್ರೆಡರ್ ಕಮಿಷನನ್ನು ಪೇ ಮಾಡಿರ್ತಾನೆ. ನೆಕ್ಸ್ಟ್ ನೋಡಿ ಫೈನಲ್ ಅಮೌಂಟ್ ರಿಸೀವ್ಡ್. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಸ್ವಾಮೀಸ್ ಅಕೌಂಟ್ 11,08,000. ಇದು ಫೈನಲ್ ರೆಮಿಟೆನ್ಸ್. ಹೇಗೆ ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕನ್ಸೈನೀಸ್ ಅಕೌಂಟ್ ಮಾಡುವಾಗ ಕನ್ಸೈನೀಸ್ ಅಕೌಂಟನ್ನು ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ 11,08,000 ಬರ್ತದೆ. ಅಥವಾ ಹೀಗೆ ಮಾಡಿ 12,40,000. ಈಗ ಕನ್ಸೈನಿ ಏನೆಲ್ಲ ಕೊಡಬೇಕು ಕನ್ಸೈನರಿಗೆ? 12,40,000 ಸೇಲನ್ನು ಕೊಡಬೇಕು. ಅದರಿಂದ ಅವನ ಕಮಿಷನನ್ನು ಲೆಸ್ ಮಾಡಿ, 1,24,000 ಕಮಿಷನನ್ನು ಲೆಸ್ ಮಾಡಿ ಮೈನಸ್ 8,000 ಅವನ ಎಕ್ಸ್ಪೆನ್ಸನ್ನು ಲೆಸ್ ಮಾಡಿ. ಸೊ ಬ್ಯಾಲೆನ್ಸ್ ಬಿಕಮ್ಸ್ 11,08,000. ನೆಕ್ಸ್ಟ್ ಇನ್ನು ಕನ್ಸೈನ್ಮೆಂಟ್ ಸ್ಟಾಕಿಗೆ ಇನ್ನು ಅಲ್ಲಿ ಹೇಳದಂತಹ ಎಂಟ್ರಿ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಅಮೌಂಟ್ ಈಸ್ ಸೇಮ್. ಕನ್ಸೈನ್ಮೆಂಟ್ ಸ್ಟಾಕ್ ನೀವೇನು ಕ್ಯಾಲ್ಕುಲೇಟ್ ಮಾಡಿದ್ದೀರಿ ಆ ಅಮೌಂಟ್ 1,41,904. ನೆಕ್ಸ್ಟ್ ಎಬ್ನಾರ್ಮಲ್ ಲಾಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಇಲ್ಲಿ ಎಬ್ನಾರ್ಮಲ್ ಲಾಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಫುಲ್ ಲಾಸನ್ನು ಫಸ್ಟ್ ಬರೀರಿ, ಆಮೇಲೆ ಕಮಿಷನಿಗೆ ಅಡ್ಜಸ್ಟ್ಮೆಂಟನ್ನು ಕೊಡಿ. ಎಬ್ನಾರ್ಮಲ್ ಲಾಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ 60,500 rupees. ಸೊ ಇಲ್ಲಿ ಬಿಫೋರ್ ಅಡ್ಜಸ್ಟಿಂಗ್ ದ ಅಮೌಂಟ್ ರಿಸೀವ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ 60,500 rupees. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಎಬ್ನಾರ್ಮಲ್ ಲಾಸ್. ಈಗ ಎಬ್ನಾರ್ಮಲ್ ಲಾಸ್ ಕಡಿಮೆ ಆಗಬೇಕು ತಾನೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಎಬ್ನಾರ್ಮಲ್ ಲಾಸ್ ಅಕೌಂಟ್ ಅಮೌಂಟ್ ರಿಸೀವ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿಯನ್ನು ಅಡ್ಜಸ್ಟ್ ಮಾಡಿದ ಮೇಲೆ ಬರೋದಕ್ಕೆ ಜರ್ನಲ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ನೆಟ್ ಎಬ್ನಾರ್ಮಲ್ ಲಾಸ್ ಈಸ್ 25,500. ಅದು ಇಲ್ಲಿ ವರ್ಕೌಟ್ ಮಾಡಿದ್ದೀರಿ ನೀವು. ಸೊ ದಿಸ್ 25,500 rupees ಬರೀಬೇಕು. ನೆಕ್ಸ್ಟು ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಕನ್ಸೈನ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಕನ್ಸೈನರ್ನ ಬುಕ್ಕಲ್ಲಿ, ಆಗ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿ ಆಗುವಾಗ ಬ್ಯಾಲೆನ್ಸಿಂಗ್ ಫಿಗರ್ ಲೆಜರ್ ಅಕೌಂಟನ್ನು ಮಾಡಿ. ನಾನಿಲ್ಲಿ ಮಾಡ್ತಾ ಇಲ್ಲ. ಸೊ ಲೆಜರ್ ಅಕೌಂಟ್ ನಾವು ತುಂಬ ಸಲ ಮಾಡಿರೋದ್ರಿಂದ ನೀವು ಪಿಕ್ ಮಾಡಿ ಲೆಜರ್ ಅಕೌಂಟನ್ನು ಎಕ್ಸಾಮಲ್ಲಿ ಮಾಡಬೇಕು. ಅದರ ಬ್ಯಾಲೆನ್ಸಿಂಗ್ ಫಿಗರ್ ಬಿಕಮ್ಸ್ 1,04,04. ನೆಕ್ಸ್ಟು ಫಾರ್ ಕ್ಲೋಸಿಂಗ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪರ್ಚೇಸಸ್ ಅಕೌಂಟ್. ಬ್ಯಾಲೆನ್ಸ್ ಇನ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ಪರ್ಚೇಸಸ್ ಅಕೌಂಟ್ ಆರ್ ಟ್ರೇಡಿಂಗ್ ಅಕೌಂಟ್. ಸೊ 12 lakh. ನೆಕ್ಸ್ಟ್ ಯು ಆರ್ ಆಸ್ಕ್ಡ್ ಟು ಪ್ರಿಪೇರ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಕನ್ಸೈನಿ ಆಲ್ಸೋ. ಸೊ ಈಗ ಕನ್ಸೈನಿಯ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾ ಬರುವ ಅವನಿಗೆ ಏನೆಲ್ಲ ಟ್ರಾನ್ಸಾಕ್ಷನ್ ಇದೆ ಅಂದರೆ, ಒಂದು ಸೇಲ್ಗೆ ಟ್ರಾನ್ಸಾಕ್ಷನ್ ಇದೆ, ಇನ್ನೊಂದು ಅಡ್ವಾನ್ಸ್ ಪೇಮೆಂಟ್ ಈ ಪ್ರಾಬ್ಲಮಲ್ಲಿ ಇಲ್ಲ, ಬದಲಾಗಿ ಕಮಿಷನ್ ರಿಸೀವ್ ಆಗೋದಕ್ಕೆ ಟ್ರಾನ್ಸಾಕ್ಷನ್ ಇದೆ, ಆಮೇಲೆ ಬ್ಯಾಡ್ ಡೆಟ್ಟನ್ನು ಅಡ್ಜಸ್ಟ್ ಮಾಡೋದಕ್ಕೆ ಟ್ರಾನ್ಸಾಕ್ಷನ್ ಇದೆ, ಆಮೇಲೆ ಡೆಲ್ ಕ್ರೆಡರ್ ಕಮಿಷನ್ನ ಬ್ಯಾಡ್ ಡೆಟ್ಗೆ ಅಡ್ಜಸ್ಟ್ ಮಾಡೋದಕ್ಕೆ ಟ್ರಾನ್ಸಾಕ್ಷನ್ ಇದೆ, ಫೈನಲ್ ಬ್ಯಾಲೆನ್ಸನ್ನು ಕನ್ಸೈನರಿಗೆ ಕೊಡೋದಕ್ಕೆ ಒಂದು ಜರ್ನಲ್ ಎಂಟ್ರಿ ಇದೆ. ಅಂದರೆ ಅವನ ಕೆಲಸ ಏನು, ಕನ್ಸೈನಿಯ ವರ್ಕ್ ಏನು, ಕನ್ಸೈನಿಯ ಅಬ್ಲಿಗೇಷನ್ ಏನು ಅಂತ ಹೇಳೋದನ್ನು ಐಡೆಂಟಿಫೈ ಮಾಡಬೇಕಿಲ್ಲಿ. ಸೊ ಯಾವೆಲ್ಲ ಕಾರಣಗಳಿಂದ ಅವನ ಕೈಯಿಂದ ಅಮೌಂಟ್ ಹೋಗ್ತದೆ ಮತ್ತು ಅಮೌಂಟ್ ಬರ್ತದೆ, ಇದನ್ನು ಕನ್ಸೈನಿಯ ಬುಕ್ಕಲ್ಲಿ ರೆಕಾರ್ಡ್ ಮಾಡಬೇಕು. ಇಫೆಕ್ಟಿಂಗ್ ಟ್ರಾನ್ಸಾಕ್ಷನ್ಸ್. ಅವನು ಕೊಟ್ಟ ಗೂಡ್ಸನ್ನು ಕನ್ಸೈನರ್ ಕೊಟ್ಟ ಗೂಡ್ಸನ್ನು ಕನ್ಸೈನಿ ಪಡ್ಕೊಳ್ತಾನೆ, ಅದಕ್ಕೆ ಎಂಟ್ರಿ ಬೇಡ. ಯಾಕೆಂತಂದರೆ ನೋ ಕ್ಯಾಶ್
ಗೆಟ್ಸ್ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ದ ಹ್ಯಾಂಡ್ಸ್ ಅಲ್ವಾ. ಆದ್ದರಿಂದಾಗಿ ಸೊ ಟ್ರಾನ್ಸಾಕ್ಷನ್ ಅಂತಂದರೆ ಅಕೌಂಟ್ಸಲ್ಲಿ ವೆದರ್ ಕ್ಯಾಶ್ ಮಸ್ಟ್ ಕಮ್ ಆರ್ ಕ್ಯಾಶ್ ಮಸ್ಟ್ ಗೋ ಔಟ್. ಸೊ ನೆಕ್ಸ್ಟು ಲಾಸ್ಟಿಗೆ ಎಟ್ ಲಾಸ್ಟ್ ಆಲ್ ಕಮಿಷನ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಷ್ಟು ಫಸ್ಟ್ ಸೇಲ್ಗೆ ಎಂಟ್ರಿಯನ್ನು ಪಾಸ್ ಮಾಡುವ. ಬ್ಯಾಂಕ್ ಅಕೌಂಟ್ ಡೆಟಾರ್, ಕನ್ಸೈನ್ಮೆಂಟ್ ಡೆಟಾರ್ಸ್ ಅಕೌಂಟ್ ಡೆಟಾರ್. ನಾನು ಆಲ್ರೆಡಿ ಹೇಳಿದ ಹಾಗೆಯೇ 2 ಸೇಲ್ ಮಾಡಿದ್ದಾನೆ, ಕ್ಯಾಶ್ ಸೇಲ್ ಮತ್ತು ಕ್ರೆಡಿಟ್ ಸೇಲ್ಸು. ಸೊ ಕ್ರೆಡಿಟ್ ಸೇಲಲ್ಲಿ ನಾವು ಏನು ಹೇಳ್ತೇವೆ ಅಂದರೆ ಯಾರಿಗೆ ನೀವು ಸೇಲ್ ಮಾಡ್ತಿರೋ ಸಾಲದಲ್ಲಿ ಅವರನ್ನು ಡೆಟಾರ್ಸ್ ಹೇಳಿ ಕರಿತೇವೆ, ಜನರಲ್ ಟರ್ಮಿನಾಲಜಿ. ಇದು ಕನ್ಸೈನ್ಮೆಂಟ್ ಅಕೌಂಟ್ ಆಗೋದ್ರಿಂದ ಕನ್ಸೈನ್ಮೆಂಟ್ ಡೆಟಾರ್ಸ್ ಹೇಳಿ ಕರಿತೇವೆ. ಸೊ ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೆಟಾರ್, ಕನ್ಸೈನ್ಮೆಂಟ್ ಡೆಟಾರ್ಸ್ ಅಕೌಂಟ್ ಡೆಟಾರ್ ಟು ಕುಮಾರ್ಸ್ ಅಕೌಂಟ್, ಕನ್ಸೈನರ್ಸ್ ಅಕೌಂಟ್. ಇದು ಸ್ವಾಮಿ ಬುಕ್ಕಲ್ಲಿ. ಇನ್ನು ಬ್ಯಾಂಕ್ ಅಕೌಂಟ್ ಡೆಟಾರ್, ಕ್ಯಾಶ್ ಸೇಲ್ ಮಾಡಿದ್ದೆಷ್ಟವ 4800 50 ಮೊಬೈಲ್ ಫೋನ್ಸ್. ಕನ್ಸೈನ್ಮೆಂಟ್ ಡೆಟಾರ್ಸ್ ಅಕೌಂಟ್ 10 lakhs. ಓಕೆ, 5000 200 ಸೆಟ್ಸನ್ನು. ಟು ಕುಮಾರ್ಸ್ ಅಕೌಂಟ್ ಟೋಟಲ್ 12,40,000. ನೆಕ್ಸ್ಟ್ ಕುಮಾರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ ಆಲ್ರೆಡಿ ಅಲ್ಲಿ ಡಿಸ್ಕಸ್ ಮಾಡಿದ್ದೇವಲ್ಲ, 6000 ಪ್ಲಸ್ 2000. ಇಲ್ಲಿ ನೋಡಿ 6000 ಪ್ಲಸ್ 2000 ಕನ್ಸೈನೀಸ್ ಎಕ್ಸ್ಪೆನ್ಸಸ್ಸಿಗೆ ಜರ್ನಲ್ ಎಂಟ್ರಿ. ಒಂದು ಸಲ ಪ್ರಾಬ್ಲಮ್ ಓದ್ಕೊಂಡು ಬರೆದಾದ್ಮೇಲೆ ನಿಮ್ಗೆ ಅದು ಬೈ ಹಾರ್ಟ್ ಇರಬೇಕು. ನೆಕ್ಸ್ಟು ಕುಮಾರ್ಸ್ ಅಕೌಂಟ್ ಡೆಟಾರ್ ಟು ಕಮಿಷನ್ ಅಕೌಂಟ್, ಕಮಿಷನ್ಗೆ ಜರ್ನಲ್ ಎಂಟ್ರಿ. ಸೊ 3 types of commissions. Once again you have to write separately. 1,24,000. 1,24,000. ಆ್ಯಂಡ್ ನೆಕ್ಸ್ಟ್ ಇನ್ನೂ ಇರುವಂಥದ್ದು ಟ್ರಾನ್ಸಾಕ್ಷನ್. ಈಗ ನಿಮಗೆ ಕೊಟ್ಟಂತಹ ಅಮೌಂಟಲ್ಲಿ ಈಗ ಒನ್ ಕಸ್ಟಮರ್ ಟು ಹೂಮ್ ಅಲ್ಲಿ ಏನು ಹೇಳಿದ್ದಾರೆ ಬ್ಯಾಡ್ ಡೆಟ್ ಬಗ್ಗೆ. ಪ್ರಾಬ್ಲಮಿಗೆ ಬನ್ನಿ. ಇಲ್ಲಿ ನೋಡಿ, ಸ್ವಾಮಿ ಫೌಂಡ್ ದ್ಯಾಟ್ ಒನ್ ಕಸ್ಟಮರ್ ಟು ಹೂಮ್ 20 ಮೊಬೈಲ್ ಫೋನ್ಸ್ ವ್ಯಾರ್ ಸೋಲ್ಡ್ ಆನ್ ಕ್ರೆಡಿಟ್. ಸಾಲದಲ್ಲಿ ಸೇಲ್ ಮಾಡಿದ್ದೇವೆ ಅಂದರೆ ಅವನು ಎಷ್ಟು ಹಿ ಸಪೋಸ್ ಟು ಪೇ. ಕ್ರೆಡಿಟ್ ಸೇಲ್ನ ರೇಟ್ ಎಷ್ಟು 5,000. 5,000 ಇಂಟು 20 ಮೊಬೈಲ್ ಫೋನ್ಸ್ ಅಂತಂದರೆ ಎಷ್ಟಾಯಿತು 1 lakh rupees ಹಿ ಸಪೋಸ್ ಟು ಪೇ ಅಲ್ವಾ. ಸೊ ಒನ್ ಕಸ್ಟಮರ್ ಟು ಹೂಮ್ 20 ಮೊಬೈಲ್ ಫೋನ್ಸ್ ವ್ಯಾರ್ ಸೋಲ್ಡ್ ಪೇಯ್ಡ್ ಓನ್ಲಿ 80% ಆಫ್ ದ ಅಮೌಂಟ್ ಡ್ಯೂ ಫ್ರಮ್ ಹಿಮ್. ಇದು ಕ್ಯಾಶ್ ಸೇಲ್ ಅಲ್ವಾ ಅಂತೇಳಿ ನಮಗೊಂದು ಡೌಟ್ ಬರ್ಬೋದು. ಬಟ್ ಸೋಲ್ಡ್ ಆನ್ ಕ್ರೆಡಿಟ್ ಅಂತ ಸ್ಪೆಸಿಫಿಕ್ ಕೊಟ್ಟಿದ್ದಾರೆ ಅವರು. ಸೊ 20 ಮೊಬೈಲ್ ಫೋನ್ಸ್ ಕ್ರೆಡಿಟ್ ಸೇಲಿನ ವ್ಯಾಲ್ಯೂ ಎಷ್ಟು, ಒಂದು ಫೋನಿಗೆ 5,000 rupees. ಕ್ಯಾಶ್ ಸೇಲ್ ಒಂದು ಫೋನಿಗೆ 4,800. ಸೊ ಕ್ರೆಡಿಟ್ ಸೇಲ್ನ ವ್ಯಾಲ್ಯೂ 5,000. 5,000 ಇಂಟು 20 ಫೋನ್ಸ್ 1 lakh rupees. ಬಟ್ ರಿಸೀವ್ಡ್ ಓನ್ಲಿ 80%, ಅಂದರೆ 80,000 ಮಾತ್ರ ರಿಸೀವ್ ಆಗಿದೆ. ಅದನ್ನು ಬರೀರಿ ಇಲ್ಲಿ. ಬ್ಯಾಂಕ್ ಅಕೌಂಟ್ ಡೆಟಾರ್, ಬ್ಯಾಡ್ ಡೆಟ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಡೆಟಾರ್ಸ್ ಅಕೌಂಟ್. ಸೊ ಕನ್ಸೈನ್ಮೆಂಟ್ ಡೆಟಾರ್ಸಿಂದ ಬರಬೇಕಾದ್ದು 10 lakhs. ಇಲ್ಲಿ ಕ್ರೆಡಿಟ್ ಸೇಲ್ ಎಷ್ಟಿದೆ 10 lakhs ಅಲ್ವಾ, 10 lakhs. ಬಟ್ ರಿಸೀವ್ಡ್ ಓನ್ಲಿ 9,80,000. ಬ್ಯಾಡ್ ಡೆಟ್ ಈಸ್ 20,000. ಯಾಕೆ 20,000? ಯಾಕೆ ಬ್ಯಾಡ್ ಡೆಟ್? 20 ಮೊಬೈಲ್ ಫೋನ್ಸ್ ಇಂಟು 5,000 1 lakh. ಔಟ್ ಆಫ್ 1 lakh 80% ರಿಸೀವ್ಡ್. ನಾಟ್ ರಿಸೀವ್ಡ್ ಅಮೌಂಟ್ ಈಸ್ 20%. ಸೊ 1 lakhನ 20% ಅಂದರೆ 20,000 rupees. 20,000 ಮಾತ್ರ ಬರಲಿಲ್ಲ, ಉಳಿದ ಅಮೌಂಟ್ ಎಲ್ಲನೂ ಬಂದಿದೆ. ಆದ್ದರಿಂದಾಗಿ 5,000 ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೇನೆ ವರ್ಕಿಂಗ್ ನೋಟ್ ನೋಡಿ. 200 ಮೊಬೈಲ್ ಫೋನ್ಸ್ ಇಂಟು 5,000 ಮೈನಸ್ ಬ್ಯಾಡ್ ಡೆಟ್ 20,000 ಈಸ್ ಈಕ್ವಲ್ ಟು 9,80,000. ನೆಕ್ಸ್ಟ್ ಈಗ ಕಮಿಷನಿಗೆ ಅಡ್ಜಸ್ಟ್ ಮಾಡುವ. ಡೆಲ್ ಕ್ರೆಡರ್ ಕಮಿಷನಿಗೆ ಮಾತ್ರ ಬ್ಯಾಡ್ ಡೆಟ್ಟನ್ನು ಅಡ್ಜಸ್ಟ್ ಮಾಡುವಂಥದ್ದು, ಬೇರೆ ಯಾವುದಕ್ಕೂ ಇಲ್ಲ. ಡೆಲ್ ಕ್ರೆಡರ್ ಕಮಿಷನ್ ಅಕೌಂಟ್ ಡೆಟಾರ್ ಟು ಬ್ಯಾಡ್ ಡೆಟ್ ಅಕೌಂಟ್ 20,000 rupees. ಬ್ಯಾಡ್ ಡೆಟ್ಟನ್ನು ಡೆಲ್ ಕ್ರೆಡರ್ ಕಮಿಷನಿಗೆ ಅಡ್ಜಸ್ಟ್ ಮಾಡಬೇಕು. ನೆಕ್ಸ್ಟ್ ಫೈನಲ್ ಬ್ಯಾಲೆನ್ಸ್ ರೆಮಿಟೆಡ್ ಕುಮಾರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ 11,08,000. ಇಲ್ಲಿ ನೀವು ನೋಡಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಕುಮಾರ್ ಮಾಡುವಾಗಲೂ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಸ್ವಾಮೀಸ್ ಅಕೌಂಟ್ ಫಾರ್ ಫೈನಲ್ ರೆಮಿಟೆನ್ಸ್ ರಿಸೀವ್ಡ್ 11,08,000. ಅಂದರೆ ಕುಮಾರ್ನ ಬುಕ್ಕಲ್ಲಿ, ಕನ್ಸೈನರ್ನ ಬುಕ್ಕಲ್ಲಿ ಕನ್ಸೈನಿ ಅಕೌಂಟ್ ಮಾಡುವಾಗ ಬರುವಂತಹ ಬ್ಯಾಲೆನ್ಸಿಂಗ್ ಫಿಗರ್, ಕನ್ಸೈನಿ ಬುಕ್ಕಲ್ಲಿ ಕನ್ಸೈನರ್ಸ್ ಅಕೌಂಟ್ ಮಾಡುವಾಗ ಬರುವಂತಹ ಬ್ಯಾಲೆನ್ಸಿಂಗ್ ಫಿಗರ್ ಸೇಮ್ ಆಗಿರಬೇಕು. ಕನ್ಸೈನರ್ ಹೇಳ್ತಾ ಇರುವಂಥದ್ದು ಕನ್ಸೈನಿ ಅಕೌಂಟ್ ಪ್ರಿಪೇರ್ ಮಾಡ್ತಾ ನೀನು ನನಗೆ ಇಷ್ಟು ಅಮೌಂಟ್ ಡ್ಯೂ ಅನ್ನು ಕೊಡಬೇಕು. ಕನ್ಸೈನಿ ಹೇಳ್ತಾ ಇರುವಂಥದ್ದು ಕನ್ಸೈನರ್ನ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಐ ನೀಡ್ ಟು ಪೇ ದಿಸ್ ಮಚ್ ಅಮೌಂಟ್ ಆ್ಯಸ್ ಡ್ಯೂ ಟು
ಐ ಆಮ್ ಓನಿಂಗ್ ದಿಸ್ ಅಮೌಂಟ್ ಡ್ಯೂ ಟು ಕನ್ಸೈನರ್ ಅಂತೇಳಿ ಹೇಳ್ತಾ ಇರುವಂಥದ್ದು. ಸೊ ಅಮೌಂಟ್ ಈಸ್ ಫೈನಲ್ ರೆಮಿಟೆನ್ಸ್ಗೆ ಇರುವಂತಹ ಅಮೌಂಟ್ 11,08,000. ಆ್ಯಂಡ್ ಎಟ್ ಲಾಸ್ಟ್ all the commissions should be transferred to profit and loss account. Ordinary commission 62,000. ಹೇಗೆ 62,000? 12,40,000 into 5%. Del credit commission 12,40,000 into 2%. It becomes 24,800. ಬಟ್ 20,000 ರುಪೀಸನ್ನು ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟೆವು ತಾನೆ. ಸೊ ಬ್ಯಾಡ್ ಡೆಟ್ ನಮಗೆ 24,800 ರುಪೀಸ್ ಡೆಲ್ ಕ್ರೆಡರ್ ಕಮಿಷನ್ ಸಿಕ್ಕಿದೆ. ಬಟ್ 20,000 ರುಪೀಸ್ ನಾವು ಡೆಲ್ ಕ್ರೆಡರ್ ಕಮಿಷನ್ ಯಾಕೆ ಸಿಕ್ಕಿದೆ? ಕಸ್ಟಮರ್ಗಳಿಂದ ಬಾರದ ಅಮೌಂಟನ್ನು, ಡ್ಯೂ ಅಮೌಂಟ್ ಬಾರದೆ ಬ್ಯಾಡ್ ಡೆಟ್ ಅಂತ ಕರಿತೇವೆ ಅದನ್ನು. ಬ್ಯಾಡ್ ಡೆಟ್ ಆದದ್ರಿಂದ ಅದನ್ನು ಬ್ಯಾರ್ ಮಾಡಲಿಕ್ಕೆ ಸಿಕ್ಕಿದೆ. ಸೊ ನಮಗೆ ಡೆಲ್ ಕ್ರೆಡರ್ ಕಮಿಷನ್ 20,000, ಅದಕ್ಕೆ ಆ ಲಾಸಿಗೆ ನಾವು ಅಡ್ಜಸ್ಟ್ ಮಾಡಿ ಆಯಿತು. ರಿಮೈನಿಂಗ್ 4,800 ರುಪೀಸ್ ನಮಗೆ ಸಿಗ್ತದೆ. ಆ್ಯಂಡ್ ಕಮಿಷನ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಸ್ಟಿಲ್ ಈಸ್ ದೇರ್. ಓವರ್ ರೈಡಿಂಗ್ ಕಮಿಷನ್ ಅಕೌಂಟ್, ಸೊ 12,40,000 into 3%, 37,200. Overall balance of 1,04,000 rupees is there in commission account. So the total balance in commission account should be transferred to profit and loss account. Hope you understood. Thank you.